Hello students, in this video I am going to solve some of the numericals which are very important for NEET and JEE exams from the chapter of some basic concepts of chemistry. Okay, before that we have to very familiar with the formulas and other related quantities, okay, to solve the numericals. ಹಾಗಾದರೆ ಈ ಚಾಪ್ಟರ್ಸಲ್ಲಿ ದೇರ್ ವಿಲ್ ಬಿ 1 or 2 ನ್ಯೂಮರಿಕಲ್ಸ್, ಓಕೆ, ಇದ್ದೇ ಇರುತ್ತೆ. 1 or 2 ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆಲ್ ನ್ಯೂಮರಿಕಲ್ಸ್ ಜಾಸ್ತಿ ಅರೇಂಜ್ ಆಗುತ್ತೆ ಚಾಪ್ಟ್ರಲ್ಲಿ. ಸೊ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು? ಮೋಲ್ ಕಾನ್ಸೆಪ್ಟ್ಸ್ ಆಗಿರಲಿ, ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್, ಕಾನ್ಸಂಟ್ರೇಷನ್ ಟರ್ಮ್ಸ್ ಆ್ಯಂಡ್ ಆಲ್ಸೋ ಲಿಮಿಟಿಂಗ್ ರಿಯೇಜೆಂಟ್, ಈ ಕಾನ್ಸೆಪ್ಟ್ಸ್ ಮೇಲೆ ನ್ಯೂಮರಿಕಲ್ಸ್ನ ಅರೇಂಜ್ ಮಾಡ್ತಾರೆ. ಹಾಗಾದರೆ ಫಾರ್ಮುಲಾಸ್ಗಳು ಕರೆಕ್ಟಾಗಿ ಗೊತ್ತಿದ್ರೆ ನಾವು ನ್ಯೂಮರಿಕಲ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಒಂದು ಲಿಸ್ಟ್ನ ರೆಡಿ ಮಾಡಿದ್ದೀನಿ ಇಲ್ಲಿ. ಆ ಲಿಸ್ಟಲ್ಲಿ ಫಾರ್ಮುಲಾಸ್ ಯಾವ್ದು ಬರುತ್ತೆ ನೋಡೋಣ. ಆ ಫಾರ್ಮುಲಾಸ್ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ, ಹಾಗಾದರೆ 1 AMU ಅಂತ ಒಂದು ಫಾರ್ಮುಲಾ ಇದೆ ನೋಡಿ. 1 AMU ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. 1 AMU ಅಂದರೆ 1 ಅಟಾಮಿಕ್ ಮಾಸ್ ಯೂನಿಟ್, ದಟ್ ಈಸ್ ಈಕ್ವಲ್ ಟು 1/12 ಆಫ್ ದ ಮಾಸ್ ಆಫ್ C12 atom. 1 AMU ಮೀನ್ಸ್ 1 ಅಟಾಮಿಕ್ ಮಾಸ್ ಯೂನಿಟ್, ದಟ್ ಈಸ್ ಈಕ್ವಲ್ ಟು 1/12 ಆಫ್ ದ ಮಾಸ್ ಆಫ್ C12 atomನ 1 AMU ಅಂತ ಹೇಳ್ತೀವಿ. ದಟ್ಸ್ ವ್ಯಾಲ್ಯೂ ಇಸ್ 1.66 × 10⁻24 ಗ್ರಾಮ್. It is 1 AMU. And number of gram atoms. If they ask to calculate the number of gram atoms, there is a formula. That is number of gram atoms is equal to mass of element in gram divided by gram atomic mass. Mass of element it will be given. ಕೊಟ್ಟಿರ್ತಾರೆ ಅದನ್ನು. So gram atomic mass ನಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅಟಾಮಿಕ್ ಮಾಸ್ ಇಸ್ 16U ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, 16 ಯೂನಿಫೈಡ್ ಮಾಸ್ ಅಂತ. ಇಫ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ ದೆನ್ ಇಟ್ ಈಸ್ ಗ್ರಾಮ್ ಅಟಾಮಿಕ್ ಮಾಸ್. 16 ಗ್ರಾಮ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಹೇಳ್ಬೋದು. ಸೊ ಆಲ್ಸೋ ನಂಬರ್ ಆಫ್ ಗ್ರಾಮ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಆಟಮ್ಸ್ ಅಂದರೆ ಆಕ್ಸಿಜನ್ ಆಟಮ್ ಅಂತ ಆಗುತ್ತೆ. ಮಾಲಿಕ್ಯೂಲ್ಸ್ ಅಂದರೆ ಆಕ್ಸಿಜನ್ ಮಾಲಿಕ್ಯೂಲ್ಸ್, ಇಲ್ಲ H2O ಮಾಲಿಕ್ಯೂಲ್ಸ್, ಓಕೆ, ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳುತ್ತೆ. ಆಗ ನಂಬರ್ ಆಫ್ ಗ್ರಾಮ್ ಮಾಲಿಕ್ಯೂಲ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ ಡಿವೈಡೆಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ವಿ ಹ್ಯಾವ್ ಟು ಟೇಕ್ ದ ಮಾಲಿಕ್ಯುಲರ್ ಮಾಸ್. Here atomic mass, but here molecular mass. In case of molecules we have to take the gram molecular mass. In case of atoms we have to take the gram atomic mass, right? So gram atomic mass and gram molecular mass both comes under molar mass. Molar mass ಅನ್ನೋ ಒಂದು ಟರ್ಮಲ್ಲಿ ಎರಡು ಕೂಡ ಬರುತ್ತೆ. What is molar mass? Molar mass means it is a mass of 1 mole of a substance. Molar mass means it is a mass of 1 mole of a substance. ಒಂದು ಮೋಲ್ ಮಾಸ್ನ ನಾವು molar mass ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಮೀನ್ಡ್ ಬೈ ಮೋಲ್ ಅಂದ್ರೇನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಈಗ ಅದನ್ನು. ಸೊ ಅಲ್ಲಿ ಗೊತ್ತಾಯ್ತು ನಮಗೆ ಗ್ರಾಮ್ ಅಟಾಮಿಕ್ ಮಾಸ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಏನಂತ. ಮಾಸ್ ಆಫ್ ಎಲಿಮೆಂಟ್ ಕೊಟ್ಟಿರ್ತಾರೆ ಅವರು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನಂಬರ್ ಆಫ್ ಗ್ರಾಮ್ ಆಟಮ್ಸ್, ನಂಬರ್ ಆಫ್ ಗ್ರಾಮ್ ಮಾಲಿಕ್ಯೂಲ್ಸ್ನ ಫೈಂಡ್ ಔಟ್ ಮಾಡ್ಬೋದು ಥ್ರೂ ದಿಸ್ ಫಾರ್ಮುಲಾ. ಓಕೆ, ಸೊ ಈಗ ನಾವು ಮೋಲ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿ ಹ್ಯಾವ್ ಮೋಲ್ ಕಾನ್ಸೆಪ್ಟ್. ವಾಟ್ ಇಸ್ ಮೋಲ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಸಾಲ್ವೇಷನ್ ಆಫ್ ನ್ಯೂಮರಿಕಲ್ಸ್, ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮೋಲ್ ಅಂದ್ರೇನು ಡಿಸ್ಕಸ್ ಮಾಡೋಣ. ಮೋಲ್ ಅಂದರೆ ದ ನಂಬರ್ ಆಫ್ ಆಟಮ್ಸ್ ಇನ್ 12 ಗ್ರಾಮ್ ಆಫ್ C12 ಐಸೋಟೋಪ್. 12 ಗ್ರಾಮ್ ಆಫ್ C12 ಐಸೋಟೋಪಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅದನ್ನು ಮೋಲ್ ಅಂತ ಹೇಳ್ಬೋದು. ಬಟ್ ಇನ್ನೂ ಡಿಫೈನ್ ಮಾಡೋದಾದರೆ ಡೆಫಿನಿಷನ್ ಹೇಗೆ ಹೇಳ್ಬೋದು ಅಂತಂದರೆ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಕಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಆಸ್ ಎಕ್ಸಾಕ್ಟ್ಲಿ ಇನ್ 12 ಗ್ರಾಮ್ ಆಫ್ C12 ಐಸೋಟೋಪ್. ರಿಪೀಟ್ ಮಾಡ್ತೀನಿ ನೋಡಿ. ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಕಂಟೈನಿಂಗ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಆ್ಯಸ್ ಎಕ್ಸಾಕ್ಟ್ಲಿ ಇನ್ 12 ಗ್ರಾಮ್ ಆಫ್ C12 ಐಸೋಟೋಪ್. 12 ಗ್ರಾಮ್ ಆಫ್ C12 ಐಸೋಟೋಪಲ್ಲಿ ಎಷ್ಟು ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂದರೆ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಆ ಪಾರ್ಟಿಕಲ್ಸು 12 ಗ್ರಾಮ್ ಆಫ್ C12 ಐಸೋಟೋಪಲ್ಲಿ ಎಷ್ಟಿರುತ್ತೋ ಅಷ್ಟೇ ಪಾರ್ಟಿಕಲ್ಸು ಒಂದು ಸರ್ಟನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಲ್ಲಿ ಇದ್ದರೆ ದಟ್ ಈಸ್ ಕಾಲ್ಡ್ ಎ ಮೋಲ್ ಅಂತ ಹೇಳ್ಬೋದು. ದಟ್ಸ್ ವ್ಯಾಲ್ಯೂ ಇಸ್ 1 mole is equal to 6.023 10⁻23. ಇಷ್ಟು ಪಾರ್ಟಿಕಲ್ಸು ಈಗ ಎಕ್ಸಾಕ್ಟ್ಲಿ ಈ ಒಂದು ಗ್ರಾಮಲ್ಲಿ ಅಂದರೆ ಈ ಒಂದು ಐಸೋಟೋಪಲ್ಲಿ ಇರುತ್ತೆ. ಇಷ್ಟೇ ಪಾರ್ಟಿಕಲ್ಸು ಒಂದು ಸರ್ಟನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಲ್ಲಿ ಇದ್ದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ 1 mole. ಅದನ್ನು 1 mole ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಇಷ್ಟು ಪಾರ್ಟಿಕಲ್ಸ್ ಇದ್ದರೆ. ಓಕೆ, ಇದು ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇದೆ 12 ಗ್ರಾಮ್ ಆಫ್ C12 ಐಸೋಟೋಪ್ ಅಂದರೆ. ಹಾಗಾದರೆ ಮೋಲ್ ಅಂದರೆ ಗೊತ್ತಾಯ್ತು ಈಗ. 1 mole ಅಂದರೆ 6.023 10⁻23 ಪಾರ್ಟಿಕಲ್ಸ್ ಇರುತ್ತೆ. ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ 1 mole ಅಂತ ಹೇಳಿದ್ವಿ. ಆಲ್ಸೋ ದ ನಂಬರ್ ಆಫ್ ಎಂಟಿಟೀಸ್ ಇನ್ 1 mole, ಆ ನಂಬರ್ ಆಫ್ ಕ್ವಾಂಟಿಟೀಸ್ ಏನಿದೆ ಈ 1 ಮೋಲಲ್ಲಿರೋದು ಆ ವ್ಯಾಲ್ಯೂನ ನಾವು ಅವಗಾಡ್ರೋ ನಂಬರ್ ಅಂತ ಕರಿತೀವಿ. ಅವಗಾಡ್ರೋ ನಂಬರ್ ಅಂದರೆ 6.023 10⁻23. ದಿಸ್ ಇಸ್ ಕಾಲ್ಡ್ ಎಸ್ ಅವಗಾಡ್ರೋ ನಂಬರ್. ಆ 1 mole ನಾವು ಅವಗಾಡ್ರೋ ನಂಬರ್ ಅಂತ ಹೇಳ್ತೀವಿ. ಹಾಗೆ ದ ರೆಸಿಪ್ರೋಕಲ್ ಆಫ್ ದಟ್ ಅವಗಾಡ್ರೋ ನಂಬರ್ ರೆಸಿಪ್ರೋಕಲ್ ಮಾಡಿದ್ರೆ ವಿ ಗೆಟ್ 1.67 10⁻24. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅವೋಗ್ರಾಮ್. ಈ ವ್ಯಾಲ್ಯೂ ನಾವು ಅವೋಗ್ರಾಮ್ ಅಂತ ಕರಿತೀವಿ ಯಾವಾಗ ರೆಸಿಪ್ರೋಕಲ್ ತೊಗೊಂಡ್ರೆ. If we take the reciprocal of Avogadro number, then we get the avogram ಅಂತ ಸಿಗುತ್ತೆ. This is the value of avogram, right? And also another important point ಏನಪ್ಪ ಅಂದರೆ ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟ್ ಏನಿದೆ, the number of molecules present in 1 ml of a gas at STP
ಇಸ್ ಕಾಲ್ಡ್ ಲಾಸ್ಮಿಟ್ ನಂಬರ್ ಅಂತ ಹೇಳ್ತೀವಿ. ಓಕೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ml ಆಫ್ ಗ್ಯಾಸ್ ಅಟ್ STP. STP ಅಂದರೆ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ನ 1 ATM ಅಂತ, ಹಾಗೆ ಟೆಂಪ್ರೇಚರ್ 273 ಕೆಲ್ವಿನ್ ಅಂತ ಮೇಂಟೈನ್ ಮಾಡಿರ್ತೀವಿ, ಅದು ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್. ಆ ಟೆಂಪ್ರೇಚರಲ್ಲಿ 1 ml ಅನ್ನೋ ಗ್ಯಾಸಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಲಾಸ್ಮಿಟ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ 22,400 ml ಅಲ್ಲಿ ದಿಸ್ ಮಚ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ, ದಿಸ್ ಕ್ವಾಂಟಿಟಿ ಇರುತ್ತೆ. ಎಷ್ಟರಲ್ಲಿ? 22,400 ml ಅಲ್ಲಿ. ಹಾಗಾದರೆ 1 ml ಎಷ್ಟಿರುತ್ತೆ? ಇಷ್ಟು ಅಮೌಂಟ್ ಇರುತ್ತೆ. ಎಷ್ಟು? 2.68 × 10⁻19. ದಿಸ್ ಇಸ್ ಲಾಸ್ಮಿಟ್ ನಂಬರ್. ಓಕೆ, ದಿಸ್ ಇಸ್ ಲಾಸ್ಮಿಟ್ ನಂಬರ್ 2.68 × 10⁻19. ಆದರೆ 1 ml ಅಲ್ಲಿ ಇಷ್ಟಿದೆ. 22,400 ml ಅಲ್ಲಿ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಬಟ್ 1 ml ಅಲ್ಲಿ 1 ml ಆಫ್ ಗ್ಯಾಸಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿರುತ್ತೆ? 2.68 × 10⁻19. ದಿಸ್ ಇಸ್ ಲಾಸ್ಮಿಟ್ ನಂಬರ್. So here is the complete chart about mole and also how the mole related with other quantities. For example, gram atomic mass, gram molecular mass and also volume of gas. ಯಾವ ರೀತಿ ರಿಲೇಟ್ ಆಗಿದೆ ಅಂತ ನಾವೀಗ ಒಂದು ಎಕ್ಸ್ಪ್ರೆಷನಲ್ಲಿ ತೋರಿಸೋಣ ಈಗ. ಸೊ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನ್ಯೂಮರಿಕಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಡಿಸ್ಕಸ್ ಮಾಡೋಣ ಅಂತ. ಸೊ ನೋಡಿ, ಫಸ್ಟ್ ಒನ್ ಮೋಲ್ ಕಂಟೈನ್ಸ್ ದಿಸ್ ನಂಬರ್ ಆಫ್ ಪಾರ್ಟಿಕಲ್ಸ್. ಅಂದರೆ 1 mole = 6.023 10⁻23 ಆಟಮ್, ಮಾಲಿಕ್ಯೂಲ್, ಅಯಾನ್. ಇದನ್ನು ಪಾರ್ಟಿಕಲ್ಸ್ ಅಂತ ಕರಿತೀವಿ ನಾವು. ಓಕೆ, ಅವಗಾಡ್ರೋ ನಂಬರ್ ಅಂತ ಹೇಳ್ಬೋದು ಇದನ್ನು. ಹಾಗಾದರೆ ಹೌ ಇಟ್ ಇಸ್ ರಿಲೇಟೆಡ್ ವಿತ್ ಅಟಾಮಿಕ್ ಮಾಸ್ ಅಂದರೆ 1 mole = ಗ್ರಾಮ್ ಅಟಾಮಿಕ್ ಮಾಸ್ ಈಕ್ವಲ್ಸ್ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್. ಅವಗಾಡ್ರೋ ನಂಬರ್ ಅಂತ ಹೇಳ್ತೀವಿ, ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಅಂತ ಹೇಳ್ಬೋದು. ಹಾಗಾದರೆ 1 mole ಅಲ್ಲಿ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದೆ. ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ದು ವೇಟ್ ಎಷ್ಟಿದೆ? ದಟ್ ಈಸ್ ಗ್ರಾಮ್ ಅಟಾಮಿಕ್ ಮಾಸ್ ಸ್ಟ್ಯಾಂಡರ್ಡ್. ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಆಟಮ್ ಅಂದರೆ 1 mole ಆಫ್ ಆಕ್ಸಿಜನ್ ಆಟಮಲ್ಲಿ ಇಷ್ಟು ಆಟಮ್ಸ್ ಇದೆ, ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್. ಅದರದ್ದು ವೇಟ್ ಎಷ್ಟಿದೆ? 16 ಗ್ರಾಮ್. 16 ಗ್ರಾಮ್ ಇಸ್ ದ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್. ಸೊ 1 mole = 16 ಗ್ರಾಮ್, ದಟ್ ಈಸ್ ಈಕ್ವಲ್ ಟು ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್. ಇದನ್ನು ಆಟಮ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಆಟಮ್ಸ್ ಕೊಟ್ಟಾಗ ನಾವು ಆಟಮ್ ಅಂತ ಯೂಸ್ ಮಾಡಬೇಕು. ಓಕೆ, ಸೊ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ ಕ್ಯಾಲ್ಕುಲೇಟರ್ ಅಂತಂದರೆ, ಒಂದು 0 ಗ್ರಾಮಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ, 0.5 ಗ್ರಾಮಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟರೆ ನೀವು ಗ್ರಾಮ್ ಅಟಾಮಿಕ್ ಮಾಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಮೋಲಲ್ಲಿ ಕೊಟ್ಟರೆ 1 mole = ದಿಸ್ ನಂಬರ್ ಆಫ್ ಆಟಮ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮಾಸಲ್ಲಿ ಕೊಟ್ಟರೆ ಇದನ್ನು ತೊಗೋಬೇಕಾಗುತ್ತೆ. ಹಾಗಾಗಿ ಈ ರೀತಿ ರಿಲೇಟ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್ ನೋಡಿ, ಮಾಲಿಕ್ಯೂಲ್ಸ್ ಕೊಟ್ಟರೆ ಇನ್ ಕೇಸ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟರೆ ಆಗ ನಾವು ತೊಗೋಬೇಕಾಗಿರೋದು ಮಾಲಿಕ್ಯುಲರ್ ಮಾಸ್. ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಟ್ರೆ ಡೈರೆಕ್ಟಾಗಿ ನೀವು 1 mole = 6.023 10⁻23 ಮಾಲಿಕ್ಯೂಲ್ಸ್ ಅಂತ ತೊಗೋಬೋದು. ಬಟ್ ಮಾಸಲ್ಲಿ ಕೊಟ್ಟರೆ ನಾವು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ತೊಗೋಬೇಕಾಗುತ್ತೆ. ದಟ್ ಮೀನ್ಸ್ 1 mole = ಗ್ರಾಮ್ ಮಾಲಿಕ್ಯುಲರ್ ಮಾಸ್, ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದನ್ನು ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಇವಾಗ. ಸೊ ಎಕ್ಸಾಂಪಲ್ ನೋಡಿ, ಆಕ್ಸಿಜನ್ ಮಾಲಿಕ್ಯೂಲ್ ಇದೆ. 1 mole ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಕಂಟೈನ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಇಟ್ ಹ್ಯಾಸ್ ಅ ವೇಟೇಜ್ ಆಫ್ 32 ಗ್ರಾಮ್. 32 ಗ್ರಾಮ್ ಅನ್ನೋದು ಆ ಒಂದು ಮಾಲಿಕ್ಯೂಲ್ಸು ವೇಟು ಸ್ಟ್ಯಾಂಡರ್ಡ್. ಇದು ಆಕ್ಸಿಜನ್ ಮಾಲಿಕ್ಯೂಲ್ ವೇಟ್ ಎಷ್ಟು? ಅಟಾಮಿಕ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ 32 ಗ್ರಾಮ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್. ಹಾಗಾಗಿ ಈ ರೀತಿ ರಿಲೇಟ್ ಮಾಡ್ತೀವಿ. ಓಕೆ, ಇಲ್ಲಿ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಬಟ್ ಇನ್ ಕೇಸ್ ಅವರೇನೋ ಗ್ಯಾಸಸ್ ಕೊಟ್ಟಾಗ ನಾವು ಬೇರೆ ಫಾರ್ಮುಲಾ ಯೂಸ್ ಮಾಡಬೇಕು. ಗ್ಯಾಸಸ್ ಕೊಟ್ಟಾಗ 1 mole ಆಫ್ ಅ ಗ್ಯಾಸ್ ಆಕ್ಯುಪೈ 22.4 ಲೀಟರ್ ಆಫ್ ಅ ಸ್ಪೇಸ್. 1 mole ಗ್ಯಾಸು 22.4 ಲೀಟರ್ಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಟ್ STP. STP ಮೀನ್ಸ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್. ಪ್ರೆಷರು 1 ATM ಇರುತ್ತೆ, ಟೆಂಪ್ರೇಚರು 273 ಕೆಲ್ವಿನ್ ಇರುತ್ತೆ. ಅದನ್ನು ಸ್ಟ್ಯಾಂಡರ್ಡಾಗಿ ಸೆಟ್ ಮಾಡಿರ್ತೀವಿ. ಆ ಒಂದು ಕಂಡೀಷನಲ್ಲಿ 1 mole ಆಫ್ ಗ್ಯಾಸ್ ಆಕ್ಯುಪೈ 22.4 ಲೀಟರ್ ಆಫ್ ಸ್ಪೇಸ್. ಅದರಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ಎಷ್ಟಿರುತ್ತೆ? ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸು ಇಷ್ಟು ಸ್ಪೇಸಲ್ಲಿರುತ್ತೆ. ಅಂದರೆ ಅವ್ರು ಮೋಲಲ್ಲೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬೋದು, ಇಲ್ಲ ವಾಲ್ಯೂಮ್ ಇದರಲ್ಲೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬೋದು. ಆಗ ನೀವು ಎರಡರಲ್ಲಿ ಯಾವ್ದಾದ್ರು ತೊಗೊಂಡು ಮಾಲಿಕ್ಯೂಲ್ ಸಿಸ್ಟಮಿಂದ ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಒಂದು ಕಂಡೀಷನ್ ನೋಡಿ. ನೈಟ್ರೋಜನ್ ಇಸ್ ಎ ಗ್ಯಾಸ್. 1 mole ಆಫ್ ಅ ಗ್ಯಾಸ್ ಹ್ಯಾಸ್ ಆಕ್ಯುಪೈಡ್ 22.4 ಲೀಟರ್ ಸ್ಪೇಸ್ ಆ್ಯಂಡ್ ಆಲ್ಸೋ ಇಟ್ ಕಂಟೈನ್ಸ್ 6.023 ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇಟ್ ಹ್ಯಾಸ್ ಎ ವೇಟೇಜ್ ಆಫ್ 28 ಗ್ರಾಮ್. 28 ಗ್ರಾಮ್ ಅನ್ನೋದು ಒಂದು ವೇಟ್ ಅಂತ ಹೇಳ್ಬೋದು. ಅಂದರೆ ಅದರ ಮಾಸ್ ಅಂದರೆ ಗ್ರಾಮ್ ಮೋಲಾರ್ ವಾಲ್ಯೂಮ್ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಎ ಮೋಲಾರ್ ವಾಲ್ಯೂಮ್. ಇದು ನಾವು ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೀವಿ. ಇಲ್ಲಿ ಅಟಾಮಿಕ್ ಮಾಸ್ ತೊಗೊಂಡ್ವಿ, ಇಲ್ಲಿ ಮಾಲಿಕ್ಯುಲರ್ ಮಾಸ್ ತೊಗೊಂಡ್ವಿ, ಇಲ್ಲಿ ತೊಗೊಳ್ಳೋದು ಮೋಲಾರ್ ವಾಲ್ಯೂಮ್. ಓಕೆ, ದಿಸ್ ಇಸ್ ಮೋಲಾರ್ ವಾಲ್ಯೂಮ್, ರೈಟ್. ಸೊ ಅಂದರೆ ಇಲ್ಲೂ ರಿಲೇಟ್ ಮಾಡಿದ್ದೀನಿ ನಾನು. 1 mole = ಗ್ರಾಮ್ ಮೋಲಾರ್ ಮಾಸ್ ಆಲ್ಸೋ ಈಕ್ವಲ್ ಟು 22.4 ಲೀಟರ್. ಇಟ್ ಇಸ್ ಈಕ್ವಲ್ ಟು ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅದರಲ್ಲಿ ಬರೆದಿರೋದು ನಾನು. ಓಕೆ, 1 mole = ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಆಲ್ ಇಟ್ ಈಸ್ ಈಕ್ವಲ್ ಟು ಮೋಲಾರ್ ವಾಲ್ಯೂಮ್ ಆಲ್ಸೋ ಇಟ್ ಈಸ್ ಈಕ್ವಲ್ ಟು ಅವಗಾಡ್ರೋ ನಂಬರ್. ಈ ರೀತಿ ರಿಲೇಟ್ ಮಾಡ್ತೀವಿ. ಬಟ್ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಬಟ್ ಪ್ರಾಬ್ಲಮ್ಸ್ ಮಾಡುವಾಗ ನಿಮಗೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ ಅಂತ. ಬಟ್ ಈ ಕಂಡೀಷನ್ಸ್ ಏನಿದೆ ತುಂಬ ಯೂಸ್ಫುಲ್ಲು, ತುಂಬ ಯೂಸ್ ಆಗುತ್ತೆ. ಗಮನ ಇಟ್ಟು ನೋಡ್ಕೊಳ್ಳಿ. ಅವರು ಇನ್ ಕೇಸ್ ಆಫ್ ಆಟಮ್ ಮಾಸ್ ಎಲ್ಲರೂ ಕೇಳ್ಬೋದು, ಮೋಲಾರ್ ಅವರು ಕೇಳ್ಬೋದು. ಆಟಮ್ಸ್ ಕೊಟ್ಟರೆ ಅಟಾಮಿಕ್ ಮಾಸ್ ತೊಗೋಬೇಕು, ಮಾಲಿಕ್ಯೂಲ್ಸ್ ಕೊಟ್ಟರೆ ಮಾಲಿಕ್ಯುಲರ್ ಮಾಸ್ ತೊಗೋಬೇಕು, ಗ್ಯಾಸಸ್ ಕೊಟ್ಟರೆ ವಾಲ್ಯೂಮ್ನ ತೊಗೋಬೇಕು.
ಓಕೆ, ಈ ರೀತಿ ಕಂಡೀಷನ್ಸಲ್ಲಿ ಬರುತ್ತೆ ಕ್ವಶನ್ಸ್ಗಳು. ಡಿಸ್ಕಸ್ ಮಾಡೋಣ ಯಾವ ರೀತಿ ಅಂತ, ಕನ್ಫ್ಯೂಸ್ ಆಗೋದೇನು ಬೇಕಾಗಿಲ್ಲ. ಸೊ ಹಾಗಾದರೆ ಹೌ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಇನ್ ಗ್ರಾಮ್ ಡಿವೈಡ್ ಬೈ ಮಾಸ್ ಆಫ್ 1 ಮೋಲ್ ಆಫ್ ಅ ಸಬ್ಸ್ಟೆನ್ಸ್ ಇನ್ ಗ್ರಾಮ್. ಮಾಸ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಇಟ್ ವಿಲ್ ಬಿ ಗಿವನ್, ಕೊಟ್ಟಿರ್ತಾರೆ. ಇಷ್ಟು ಮಾಸಲ್ಲಿ 0.5 ಗ್ರಾಮ್ ಆಫ್ ಮಾಸಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಆ 0.5 ಗ್ರಾಮ್ ಅನ್ನೋದು ಮಾಸ್ ಆಫ್ ಸಬ್ಸ್ಟೆನ್ಸ್ ಆಗುತ್ತೆ. ಮಾಸ್ ಆಫ್ 1 ಮೋಲ್ ಅಂದ್ರೇನು? ಇಟ್ ಇಸ್ ಎ ಮೋಲಾರ್ ಮಾಸ್ ಅಂತ ಹೇಳಿದೆ. ಮಾಸ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಇಟ್ ಇಸ್ ಕಾಲ್ಡ್ ಮೋಲಾರ್ ಮಾಸ್. ಮೋಲಾರ್ ಮಾಸ್ಲಿರೋದು ಅಟಾಮಿಕ್ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್, ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಗ್ಯಾಸ್ ಇಟ್ ಇಸ್ ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೀವಿ. ಹಾಗಾದರೆ ಮಾಸ್ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಅಂದರೆ ಮೋಲಾರ್ ಮಾಸ್ ಅಂತ ತೊಗೋಬೋದು. ಅಂದರೆ ಅಟಾಮಿಕ್ ಮಾಸ್ ಅಂದರೆ ಅಟಾಮಿಕ್ ಮಾಸ್ ಇರುತ್ತೆ, ಮಾಲಿಕ್ಯುಲರ್ ಮಾಸ್ ಇರುತ್ತೆ, ಮೋಲಾರ್ ವಾಲ್ಯೂಮ್ ಇರುತ್ತೆ. ಸೊ ಇದು ಆ್ಯಕ್ಚುಯಲ್ ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ಗೆ. ಬಟ್ ಈಗ ಬರೋಣ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಇನ್ ಕೇಸ್ ಆಫ್ ಆಟಮ್ಸ್ ಕೊಟ್ಟರೆ ಅಲ್ಲಿ ಮಾಸ್ ಬೈ ಅಟಾಮಿಕ್ ಮಾಸ್ ತೊಗೋಬೇಕು. ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಮಾಡೋಕ್ಕೆ ಮಾಸ್ ಬೈ ಅಟಾಮಿಕ್ ಮಾಸ್. ಆ್ಯಂಡ್ ಮಾಲಿಕ್ಯೂಲ್ಸ್ ಕೊಟ್ಟರೆ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಇನ್ ಕೇಸ್ ಆಫ್ ಗ್ಯಾಸಸ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಡಿವೈಡ್ ಬೈ 22.4. ಸೊ ಇದನ್ನು ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಮೋಲಾರ್ ವಾಲ್ಯೂಮ್ ಅಂತ ಹೇಳ್ತೀವಿ ಇದನ್ನು. ಸೊ ವಾಲ್ಯೂಮ್ ಡಿವೈಡ್ ಬೈ 22.4 ಅಂತ ತೊಗೋಬೋದು. ಸೊ ದಿಸ್ ಇಸ್ ಅಬೌಟ್ ದ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್. ನಂಬರ್ ಆಫ್ ಮೋಲ್ಸ್ನ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಆಟಮ್ಸಲ್ಲಿ ಅಟಾಮಿಕ್ ಮಾಸ್, ಮಾಲಿಕ್ಯೂಲ್ಸಲ್ಲಿ ಮಾಲಿಕ್ಯುಲರ್ ಮಾಸ್, ಆ್ಯಂಡ್ ಗ್ಯಾಸಸಲ್ಲಿ ವಾಲ್ಯೂಮ್ ಡಿವೈಡ್ ಬೈ 22.4. ಎಷ್ಟು ವಾಲ್ಯೂಮ್ ಕೊಟ್ಟಿರ್ತಾರೆ, ಆ ಗಿವನ್ ಕೊಟ್ಟಿರ್ತಾರೆ ವಾಲ್ಯೂಮ್ ಎಷ್ಟು, ಅಷ್ಟು ವಾಲ್ಯೂಮಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್. ಸೊ ಇಷ್ಟು ನೋಡಿ, ಬ್ರೀಫ್ ಚಾರ್ಟ್ ಏನಿದೆ ಕಂಪ್ಲೀಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ವರ್ಕೌಟ್ ಮಾಡಿ. ಇದು ತುಂಬ ಚೆನ್ನಾಗಿ ಗೊತ್ತಾಗಲೇಬೇಕು, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಕ್ಯಾಲ್ಕುಲೇಷನ್ ಮುಂದೆ ಪ್ರಾಬ್ಲಮ್ಸ್ಗಳನ್ನ ಮಾಡುವಾಗ ಇದ್ರ ಬಗ್ಗೆ ಏನು ಅಂತ ಅರ್ಥ ಆಗುತ್ತೆ ಕ್ಲೀನಾಗಿ. ಸೊ ಇಷ್ಟು ಚಾರ್ಟ್ನ ಕ್ಲೀನಾಗಿ ವರ್ಕೌಟ್ ಮಾಡಿ, ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಕೈಂಡ್ ಆಫ್ ಫಾರ್ಮುಲಾಸ್ ಇದೇನಪ್ಪ ಅಂದರೆ, ಇನ್ ಕೇಸ್ ಅವರಾದರೂ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇಟ್ ಮೀನ್ಸ್ ನಂಬರ್ ಆಫ್ ಆಟಮ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟರೆ ನಂಬರ್ ಆಫ್ ಆಟಮ್ಸ್ ಈಸ್ ಈಕ್ವಲ್ ಟು ಮಾಸ್ ಬೈ ಅಟಾಮಿಕ್ ಮಾಸ್ ಇಂಟು ಅವಾಗಾಡ್ರೋ ನಂಬರ್. ಮಾಸ್ನ ಕೊಟ್ಟಿರ್ತಾರೆ, ಇಟ್ ವಿಲ್ ಬಿ ಗಿವನ್. ಅಟಾಮಿಕ್ ಮಾಸ್ ಗೊತ್ತಿರುತ್ತೆ ನಮಗೆ, ಅಟಾಮಿಕ್ ಮಾಸ್ ಆಫ್ ಪರ್ಟಿಕ್ಯುಲರ್ ಆಟಮ್ ಗೊತ್ತಿರುತ್ತೆ. ಮಲ್ಟಿಪ್ಲೈಡ್ ಬೈ ಅವಾಗಾಡ್ರೋ ನಂಬರ್ನ ಮಾಡಿದ್ರೆ ದೆನ್ ವಿ ಗೆಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್. ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್ ಫೈಂಡ್ ಔಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್, ಅಂದರೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ತೊಗೋಬೇಕು. ಓಕೆ, ಮಾಲಿಕ್ಯುಲರ್ ಮಾಸ್ ಇಂಟು ಅವಾಗಾಡ್ರೋ ನಂಬರ್, ಇದನ್ನು ಅಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಅ ಸರ್ಟನ್ ಕ್ವಾಂಟಿಟಿ ಆಫ್ ಎ ಸಬ್ಸ್ಟೆನ್ಸ್. ಓಕೆ, ಅದು ಗೊತ್ತಾಗುತ್ತೆ. ಇನ್ ಕೇಸ್ ಆಫ್ ಗ್ಯಾಸಸ್ ಬಂದಾಗ ವಿ ಹ್ಯಾವ್ ಟು ಟೇಕ್ ದ ವಾಲ್ಯೂಮ್ ತೊಗೋಬೇಕು. ಇಲ್ಲಿ ಮಾಸ್ ಅಂತ ತೊಗೊಳ್ಳೋ ಹಾಗಿಲ್ಲ. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಗ್ಯಾಸು ಕೊಟ್ಟಿರ್ತಾರೆ ಎಷ್ಟು ಅಂತ ಅವರೇ, ಡಿವೈಡೆಡ್ ಬೈ 22.4 ಸ್ಟ್ಯಾಂಡರ್ಡ್ ಇದೆ ಇದು. ಓಕೆ, ಎಷ್ಟು ಸಡನ್ ಆಫ್ ವಾಲ್ಯೂಮ್ ಇಷ್ಟು ಆಕ್ಯುಪೈ ಮಾಡ್ಕೊಳುತ್ತೆ, ಅದಿಷ್ಟು ವಾಲ್ಯೂಮಲ್ಲಿ ಎಷ್ಟಿದೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟರೆ ಇದನ್ನು ಹಾಕೋಬೇಕಾಗುತ್ತೆ ಇಂಟು ಅವಾಗಾಡ್ರೋ ನಂಬರ್. ಸೊ ಇಷ್ಟು ಒಂದು ಕೈಂಡ್ ಆಫ್ ಪ್ರಾಬ್ಲಮ್ಸು. ಓಕೆ, ನಂಬರ್ ಆಫ್ ಆಟಮ್ಸ್ ಫೈಂಡ್ ಮಾಡಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫೈಂಡ್ ಮಾಡಿ ಈ ಥರ ಕೊಡ್ತಾರೆ. ಬಟ್ ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡೋಕ್ಕೆ ಪ್ರೀವಿಯಸ್ಸು ನಾನು ಹೇಳಿದೆ ಯಾವ ರೀತಿ ಫಾರ್ಮುಲಾಸ್ ಇದೆ ಅಂತ. ಇದು ನಂಬರ್ ಆಫ್ ಆಟಮ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಮಾಸ್ ಆಫ್ 1 ಆಟಮ್ ಆಫ್ ಎನ್ ಎಲಿಮೆಂಟ್. ಒಂದು ಎಲಿಮೆಂಟಲ್ಲಿ ಎಷ್ಟೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಹಾಗಾದರೆ ಒಂದು ಆಟಮ್ದು ಮಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ, ದಟ್ ಈಸ್ ಮಾಸ್ ಆಫ್ 1 ಆಟಮ್ ಆಫ್ ಎನ್ ಎಲಿಮೆಂಟ್ ಈಕ್ವಲ್ಸ್ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ದಟ್ ಎಲಿಮೆಂಟ್ ಯಾವುದೊಂದು ಹೈಡ್ರೋಜನ್ ಎಲಿಮೆಂಟಲ್ಲಿ, ನೈಟ್ರೋಜನ್ ಯಾವುದೋ ಒಂದು ಎಲಿಮೆಂಟಲ್ಲಿ ಆ ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟಿದೆ ಅದು ಗ್ರಾಮ್ ಅಟಾಮಿಕ್ ಮಾಸ್ ತೊಗೊಂಡು ಡಿವೈಡೆಡ್ ಬೈ ಅವಾಗಾಡ್ರೋ ನಂಬರ್ನ ಹಾಕಿದ್ರೆ ದೆನ್ ವಿ ಗೆಟ್ ದ ಮಾಸ್ ಆಫ್ 1 ಆಟಮ್ ಆಫ್ ಎನ್ ಎಲಿಮೆಂಟ್. ಒಂದು ಎಲಿಮೆಂಟಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ, ಆದರೆ ದಟ್ ಮಾಸ್ ಆಫ್ 1 ಆಟಮ್ ಅಂತಂದರೆ ಈ ರೀತಿ ಮಾಡಬೇಕು. ಓಕೆ, ದೆನ್ ಆಲ್ಸೋ ಮಾಸ್ ಆಫ್ 1 ಮಾಲಿಕ್ಯೂಲ್ ಆಫ್ ಎ ಸಬ್ಸ್ಟೆನ್ಸ್. ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್, ಈಗ ವಾಟರ್ ಅನ್ನೋದೊಂದು ಸಬ್ಸ್ಟೆನ್ಸು, ವಾಟರ್ಲಿ ಎಷ್ಟೋ ಮಾಲಿಕ್ಯೂಲ್ಸ್ ಇರುತ್ತೆ, ವಾಟರ್ ಮಾಲಿಕ್ಯೂಲ್ಸ್ H2O ಒಂದು ಎಷ್ಟೋ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಹಾಗಾದರೆ ಮಾಸ್ ಆಫ್ 1 ಮಾಲಿಕ್ಯೂಲ್, ಅದರಲ್ಲಿ ಒಂದು ಮಾಲಿಕ್ಯೂಲ್ ಮಾಸ್ ಎಷ್ಟು ಫೈಂಡ್ ಔಟ್ ಮಾಡೋಕ್ಕೆ ವಿ ಹ್ಯಾವ್ ಟು ಟೇಕ್ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ ಅವಾಗಾಡ್ರೋ ನಂಬರ್. ಅವಾಗಾಡ್ರೋ ನಂಬರ್ ತೊಗೋಬೇಕು, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ತೊಗೋಬೇಕು. ಇಲ್ಲಿ ತೊಗೋಬೇಕಾಗಿರೋದು ಗ್ರಾಮ್ ಅಟಾಮಿಕ್ ಮಾಸ್. ಓಕೆ, ಸೊ ಇಷ್ಟು ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ, ಸೊ ಈ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ನಾವೀಗ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಬಟ್ ಇನ್ನೂ ಫಾರ್ಮುಲಾಸ್ ಇದೆ, ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಫಾರ್ಮುಲಾಸ್ ಇದೆ, ಸ್ಟೈಕ್ಯೋಮೆಟ್ರಿನೂ ಯಾವ ರೀತಿ ಅಪ್ಲೈ ಮಾಡ್ಬೋದು ಅದಕ್ಕೂ ಇದೆ. ಬಟ್ ಫಾರ್ಮುಲಾಸ್ ಎಲ್ಲ ಈ ಮೋಲ್ ಕಾನ್ಸೆಪ್ಟ್ ಮೇಲೆ ಸ್ಟೈಕ್ಯೋಮೆಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ, ಅದು ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದರೆ ಏನು ಫಾರ್ಮುಲಾಸ್ ಹೇಳಿದ್ದೀನಿ ಇಷ್ಟು ಕೂಡ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ, ಕ್ಲೀನಾಗಿ ವರ್ಕೌಟ್ ಮಾಡಿ. ಸೊ ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲ ಕೂಡ. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ನ್ಯೂಮರಿಕಲ್ಸ್ ಏನಿದೆ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅದೆಲ್ಲ ಸಾಲ್ವ್ ಮಾಡೋಣ. ಫಸ್ಟು ಪ್ರಾಬ್ಲಮ್ಸ್ಗಳನ್ನ ಸ್ವಲ್ಪ ಬೇಸಿಕ್ ಹಾಕಿದ್ದೀನಿ, ಬೇಸಿಕ್ ಗೊತ್ತಾಗಲಿ, ಆಮೇಲೆ ಬೇರೆ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ ಹೇಗೆ ಅಂತ. ಸೊ ನೋಡಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 0.72 ಗ್ರಾಮ್ ಆಫ್ ಗ್ಲೂಕೋಸ್. ಗಿವನ್ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಇಸ್ 180 ಗ್ರಾಮ್. 0.72 ಗ್ರಾಮ್ ಆಫ್ ಗ್ಲೂಕೋಸಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ,
we have a formula. Okay, we have a formula to find out number of moles. N is equal to what? Mass by mass, m by gram molecular mass. Simply I write it as GMM, gram molecular mass. Number of moles is equal to mass by gram molecular mass. In case of atom, we have to take gram atomic mass. Then what is the mass? 0.72 gram. And what is the molecular mass? 180 gram. That gives 0.04 moles. By using simple tricks, mathematical tricks use ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ವಿತೌಟ್ ಕ್ಯಾಲ್ಸಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗಾದರೆ ಅನದರ್ ವೇ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್. ಈ ರೀತಿನೂ ಫೈಂಡ್ ಔಟ್ ಮಾಡ್ಬೋದು ಬೈ ನೋಯಿಂಗ್ ದ ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ಡಾಟಾ ನೋಡಿ ಮಾಡ್ಬೋದು. ಹೇಗೆ ನೋಡಿ, ಇಲ್ಲಿ ಮೋಲ್ಸ್ ಮತ್ತು ಮಾಸ್ ಮಧ್ಯೆ ರಿಲೇಷನ್ಶಿಪ್ ಇದೆ. ಮಾಸ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋಲ್. ಸೊ ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೆ, ಪ್ರೀವಿಯಸ್ ಸೆಕ್ಷನಲ್ಲಿ ಯಾವ ರೀತಿ ರಿಲೇಷನ್ ಇದೆ. 1 mole is equal to gram molecular mass is equal to this much of molecules ಅಂತ ಹೇಳಿದೆ. ಈಗ ಅವ್ರು ಕೊಟ್ಟಿರೋದೇನೋ ಮೋಲ್ ಮತ್ತು ಮಾಸ್ ರಿಲೇಷನ್ಸ್. ಮೋಲ್ ಮಾಸ್ ಕೊಟ್ಟಿದ್ದಾರೆ. ದೆನ್ 1 mole is equal to gram molecular mass, ರೈಟ್. 1 mole is equal to gram molecular mass ಅಂತ ಇದೆ. ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಎಷ್ಟಿಲ್ಲಿ 180 ಗ್ರಾಮ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ 180 ಗ್ರಾಮ್. ದೆನ್ 180 ಗ್ರಾಮ್ ಇಸ್ ಈಕ್ವಲ್ ಟು 1 mole, ರೈಟ್. 180 ಗ್ರಾಮ್ ಅಂದರೆ 1 mole ಅಂತ ಹೇಳ್ತೀವಿ. ಹಾಗಾದರೆ 0.72 ಗ್ರಾಮ್ ಈಸ್ ಈಕ್ವಲ್ ಟು ಹೌ ಮೆನಿ ನಂಬರ್ ಆಫ್ ಮೋಲ್ಸ್? ಲೆಟ್ ಇಟ್ ಬಿ ಎನ್, ಗೊತ್ತಿಲ್ಲ ನಮ್ಗೆ ಎನ್ ಅಂತ ಅಂದ್ಕೊಳ್ಳೋಣ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ ಎನ್ ಈಸ್ ಈಕ್ವಲ್ ಟು 1 ಇಂಟು 0.72. ಸೊ ಎನ್ ಇಲ್ಲ 180 ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ 180, ದಟ್ ಈಸ್ ಈಕ್ವಲ್ ಟು 0.04 ಮೋಲ್ಸ್. ಓಕೆ, ಇಷ್ಟು ಬರುತ್ತೆ. ಓಕೆ, ಈ ರೀತಿ ಇನ್ನೊಂದು ಮೆಥಡ್ ಇದು ನಂಬರ್ ಆಫ್ ಮೋಲ್ಸ್ ಡೈರೆಕ್ಟಾಗಿ ನಿಮ್ಮ ಫಾರ್ಮುಲಾ ಆಗುತ್ತೆ, ಡೈರೆಕ್ಟಾಗಿ ಈ ರೀತಿ ಫೈಂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ. ಈ ರೀತಿ ನಂಬರ್ ಆಫ್ ಮೋಲ್ಸ್ ಹೇಗೆ ಫೈಂಡ್ ಮಾಡ್ಬೋದು ಯೂಸಿಂಗ್ ನೋಡಿ ನಂಬರ್ ಆಫ್ ಮೋಲ್ಸು ಮಾಸ್ ರಿಲೇಷನ್ಶಿಪ್, ಅಥವಾ ಮಾಲಿಕ್ಯೂಲ್ಸ್ ಅಂತ ಇದ್ದರೆ ನಂಬರ್ ಆಫ್ ಮೋಲ್ಸ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. 6.03 ಮಾಲಿಕ್ಯೂಲ್ಸ್ ಅಂತ. ಇಲ್ಲಿ ಮಾಸ್ ಮತ್ತು ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ. ಇಲ್ಲ ನಂಬರ್ ಆಫ್ ಮೋಲ್ಸ್ ಮಾಲಿಕ್ಯೂಲ್ಸ್ ಕೊಡ್ತಾರೆ, ಇಲ್ಲ ಮಾಸು ಮಾಲಿಕ್ಯೂಲ್ಸ್ ಕೊಡ್ತಾರೆ. ಸೊ ಹಾಗೆ ಡಿಸ್ಕಸ್ ಮಾಡೋಣ ಬೇರೆ ಪ್ರಾಬ್ಲಮ್ಸ್ಗಳನ್ನ. ಸೊ ಇದು ತುಂಬ ಬೇಸಿಕ್ ಪ್ರಾಬ್ಲಮ್, ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ ಅಂತ. ಕ್ಯಾಲ್ಕುಲೇಟ್ ದ ವೇಟ್ ಆಫ್ 0.1 moles ಆಫ್ ಸೋಡಿಯಂ ಕಾರ್ಬೊನೇಟ್. ಓಕೆ, ಅಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಈಗ ವೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್, ಅಂದರೆ ವೇಟ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ವೇಟ್ ಇದೆ, ಡೈರೆಕ್ಟಾಗಿ ನಾನು ಪ್ರೀವಿಯಸ್ ಒಂದು ಸೆಕೆಂಡ್ ಮೆಥಡ್ ಹೇಳ್ಕೊಟ್ಟಿದ್ದೆ. ಏನು ಅಂತ ಡೈರೆಕ್ಟಾಗಿ ಮಾಡ್ತೀನಿ ನೋಡಿ. 0.1 ಈಗ 0.1 mole ಅಂತ ಕೊಟ್ಟಿದ್ದಾರೆ. ಹಾಗಾದರೆ 1 mole, ಓಕೆ, 1 mole is equal to 106 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೊನೇಟ್. 1 mole is equal to 106 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೊನೇಟ್ ಅಂತ ಗೊತ್ತಿದೆ. ಹಾಗಾದರೆ ಅಲ್ಲಿ ಕೊಟ್ಟಿರೋದೆಷ್ಟು 0.1 mole. 0.1 mole is equal to how many grams? ಓಕೆ, ಎಷ್ಟು ಗ್ರಾಮ್ಸ್ ಬರುತ್ತೆ? ಲೆಟ್ ಇಟ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ದೆನ್ ಏನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0.1 ಇಂಟು 106 ಡಿವೈಡೆಡ್ ಬೈ 1 ಅಂತ ಇದೆ. ದೆನ್ 0.1 ಇಂಟು 106 ಬಂದರೆ ದೆನ್ ವಿ ಗೆಟ್ 10.6 ಗ್ರಾಮ್. ಸೊ ದಿಸ್ ಇಸ್ ದ ಒನ್ ಮೆಥಡ್. ಓಕೆ, ಈ ಥರ ಒಂದು ಮೆಥಡಲ್ಲಿ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡ್ ಯೂಸ್ ಮಾಡ್ಬೋದು. ಏನು ನೀವು ಆರ್ ನಂಬರ್ ಆಫ್ ಮೋಲ್ಸ್ ಮೆಥಡ್ ಯೂಸ್ ಮಾಡಿ. ಎನ್ ಈಸ್ ಈಕ್ವಲ್ ಟು ಎಮ್ ಬೈ ಮೋಲಾರ್ ಮಾಸ್, ಅಂದರೆ ಗ್ರಾಮ್ ಮೋಲಾರ್ ಮಾಸ್. ಓಕೆ, ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಹಾಗಾದರೆ ಎಮ್ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಮ್ನ ಹಾಗೆ ಇಟ್ಕೊಳ್ಳಿ, ಎನ್ ಇಂಟು GMM ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಎನ್ ಅಂದರೆ ಎಷ್ಟಿದೆ? ಎನ್ ಅಂದರೆ ಕೊಟ್ಟಿರೋದು 0.01 mole ಇಂಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 106 ಇದೆ. ದೆನ್ ವಿಗೆ 10.6. ಓಕೆ, ಈ ರೀತಿಯೂ ಫೈಂಡ್ ಔಟ್ ಮಾಡ್ಬೋದು. ಎರಡು ವೇಸು ಇದೆ. ಜಾಸ್ತಿ ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಇದನ್ನು ನಂಬರ್ ಆಫ್ ಮೋಲ್ಸ್ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಫೈಂಡ್ ಔಟ್ ಮಾಡಿ. ಸೊ ಈ ರೀತಿ ಸೆಕೆಂಡ್ ಪ್ರಾಬ್ಲಮ್, ವೆಯ್ಟ್ನ ಕೊಟ್ಟಿದ್ದಾರೆ, ಅಂದರೆ ಮಾಸ್ ಮತ್ತು ಮೋಲ್ ರಿಲೇಷನ್ಶಿಪ್ ಇಲ್ಲೂ ಇದೆ. ಮಾಸ್ ಮೋಲ್ ರಿಲೇಷನ್ಶಿಪ್ ಇದೆ ಇಲ್ಲಿ ಕೂಡ. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಅಂತ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 5.6 ಲೀಟರ್ ಆಫ್ ಮೀಥೇನ್ ಅಟ್ STP ಕಂಡೀಷನ್ ಕೊಟ್ಟಿದ್ದಾರೆ, ಅಂದರೆ ಇದು ಈಗ ಗೇಷಿಯಸ್ ಕಂಡೀಷನ್ ಇದೆ ಅಂತ. ನಂಬರ್ ಆಫ್ ಮೋಲ್ಸ್ ಇನ್ 5.6 ಲೀಟರ್ ಆಫ್ ಮೀಥೇನ್, ಲೀಟರ್ ಅಂತ ಕೊಟ್ಟಿದ್ದಾರೆ. 5.6 ಲೀಟರ್ ಆಫ್ ಮೀಥೇನ್ ಗ್ಯಾಸಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ ಅಂತ ಫೈಂಡ್ ಮಾಡಬೇಕು. ಈಗ ಗೇಷಿಯಸ್ ಕಂಡೀಷನ್ ಇದೆ. ಗೇಷಿಯಸ್ ಕಂಡೀಷನ್ ಇದ್ದಾಗ ನಮಗೆ ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡೋಕೆ ಒಂದು ಫಾರ್ಮುಲಾ ಇದೆ. ಎನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಗ್ಯಾಸ್. ಓಕೆ, ವಾಲ್ಯೂಮ್ ಆಫ್ ಗ್ಯಾಸ್ ಅಟ್ STP ಕಂಡೀಷನ್ ವಾಲ್ಯೂಮ್ ಆಫ್ ಗ್ಯಾಸ್ ಅಂತ ಹೇಳ್ತೀವಿ, ಡಿವೈಡೆಡ್ ಬೈ 22.4. ಓಕೆ, 22.4 ಅಂತ ಇದೆ. ಯಾಕಂದರೆ 1 mole ಆಫ್ ಎ ಗ್ಯಾಸ್ ಆಕ್ಯುಪೈಸ್ 22.4 ಲೀಟರ್ ಆಫ್ ಸ್ಪೇಸ್ ಅಂತ ಗೊತ್ತಿದೆ. ಹಾಗಾದರೆ ವಾಲ್ಯೂಮ್ ಎಷ್ಟು? 5.6 ಲೀಟರ್ ಡಿವೈಡ್ ಬೈ 22.4. ದಟ್ ಗಿವ್ಸ್ 0.25 moles. ಓಕೆ, ಇಷ್ಟು ಮೋಲ್ಸ್ ಇದೆ. ಯಾವುದಾದ್ರೆ 5.6 ಲೀಟರಲ್ಲಿ 0.25 moles ಇದೆ. ಇಲ್ಲ ಇನ್ನೊಂದು ಮೆಥಡ್ ಪ್ರೀವಿಯಸ್ ಹೇಳಿದೆ. ಈಗ ಏನು ಕೊಟ್ಟಿದ್ದಾರೆ? 0.25 mole ಕೊಟ್ಟಿದ್ದಾರೆ. 1 mole ಅಂದರೆ 22.4 ಲೀಟರ್ ಈಸ್ ಈಕ್ವಲ್ ಟು 1 mole, ರೈಟ್. 1 mole ಆಫ್ ಅ ಗ್ಯಾಸ್ ಆಕ್ಯುಪೈಸ್ 22.4 ಲೀಟರ್ ಸ್ಪೇಸ್.
ಹಾಗೆ ಇಲ್ಲಿ ಕೊಟ್ಟಿರೋದೇನು, ನಾವು ಎಷ್ಟು ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ 5.6 ಲೀಟರಲ್ಲಿ ಎಷ್ಟು ಮೋಲ್ಸ್ ಇದೆ, ಲೆಟ್ ಇಟ್ ಬಿ ಎನ್. ಓಕೆ, ಗೊತ್ತಿಲ್ಲ ಏನಂತ ತಗೊಳ್ಳೋಣ. ಸೇಮ್ ಅದೇ ಕಂಡೀಷನು, ಎನ್ ಈಸ್ ಈಕ್ವಲ್ ಟು ದೆನ್ 5.6 ಇಂಟು 1 ಡಿವೈಡೆಡ್ ಬೈ 22.4 ದಟ್ ಗಿವ್ಸ್ 0.25 ಮೋಲ್ಸ್. ಇದೇ ರೀತಿ ಸೇಮ್ ಬರುತ್ತೆ. ಓಕೆ, 1 ಮೋಲಲ್ಲಿ 22.4 ಲೀಟರ್ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ. 1 ಮೋಲ್ ಆಫ್ ಗ್ಯಾಸ್ ಆಕ್ಯುಪೈಸ್ 22.4 ಲೀಟರ್. ದೆನ್ 5.6 ಇದು ಆಗ ಸ್ಪೇಸ್ನ ಎಷ್ಟು ಮೋಲ್ಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಫೈಂಡ್ ಮಾಡ್ಬೋದು ಇನ್ ಕೇಸ್ ಆಫ್ ಗ್ಯಾಸ್. ಓಕೆ, ಈ ಒಂದು ವೇನು ಕೂಡ ಫಾರ್ಮುಲಾಸ್ ನಿಮಗೆ ಮೆಥಡ್ಸಲ್ಲಿ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ಸ್ಟೂಡೆಂಟ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ವಾಟ್ ಈಸ್ ದ ಮಾಸ್ ಆಫ್ 3.01 10⁻22 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ. ಇಷ್ಟು ಮಾಲಿಕ್ಯೂಲ್ಸ್ದು ಮಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಇದು ಕೂಡ. ಈಗ ನಾನು ಹೇಳಿದ್ದೆ ಪ್ರೀವಿಯಸ್ ಒಂದು ಸೆಕ್ಷನಲ್ಲಿ ಏನು ಮೋಲ್ ಮತ್ತು ಮಾಸ್ ಮಧ್ಯೆ ರಿಲೇಷನ್ಶಿಪ್ ತೋರಿಸಿದೆ. ಮೋಲ್ 1 ಮೋಲ್ ಇಸ್ ಈಕ್ವಲ್ ಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ದಟ್ ಈಸ್ ಈಕ್ವಲ್ ಟು 6.023 ಅವಘಡ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ. ಹಾಗಾದರೆ ನಾವು ಆ ಮೆಥಡ್ನ ಯೂಸ್ ಮಾಡೋಣ. ಸೊ ಏನಪ್ಪ ಅಂತಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ಅಮೋನಿಯಾ ಎಷ್ಟು, ಮಾಲಿಕ್ಯುಲರ್ ಮಾಸ್ ಆಫ್ ಅಮೋನಿಯಾ ಇಸ್ 17 ಗ್ರಾಮ್. ಓಕೆ, 17 ಗ್ರಾಮ್ ಇಸ್ ದ ಮಾಲಿಕ್ಯುಲರ್ ಮಾಸ್. ಸೊ ನಮಗೆ ದಟ್ ಈಸ್ ಈಕ್ವಲ್ ಟು ವಾಟ್, ದಟ್ ಈಸ್ ಈಕ್ವಲ್ ಟು 6.023 ಇಂಟು 10⁻23 ಮಾಲಿಕ್ಯೂಲ್ಸ್ ಅಂತ ಗೊತ್ತಿದೆ. ಹಾಗಾದರೆ 6.023 ಇಂಟು 10⁻23 ಮಾಲಿಕ್ಯೂಲ್ಸ್ ಹ್ಯಾಸ್ ಎ ಮಾಸ್ ಆಫ್ 17 ಗ್ರಾಮ್. ಇದು ಸ್ಟ್ಯಾಂಡರ್ಡ್ ಗೊತ್ತಿರುವಂಥದ್ದು. ಇಷ್ಟು ಮಾಲಿಕ್ಯೂಲ್ಸ್ಗೆ ಮಾಸ್ ಎಷ್ಟಿದೆ, 17 ಗ್ರಾಮ್ ಇದೆ. ಹಾಗಾದ್ರೆ ಕೊಟ್ಟಿರೋ ಗಿವನ್ ಏನವರು 3.01 ಇಂಟು 10⁻22 ಮಾಲಿಕ್ಯೂಲ್ಸ್ಗೆ ವಾಟ್ ಇಸ್ ದ ಮಾಸ್, ಲೆಟ್ ಇಟ್ ಬಿ ಎಕ್ಸ್, ಗೊತ್ತಿಲ್ಲ ನಮಗೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ದೆನ್ ಇಟ್ ವಿಲ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 17 ಇಂಟು 3.01 ಇಂಟು 10⁻22 divided by 6.023 into 10⁻23. Okay, the final answer will be 0.85 gram. Okay, ಇಷ್ಟು ಬರುತ್ತೆ. ಸೊ ಫೈನಲ್ ಆನ್ಸರ್ ನಿಮಗೆ 8 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಈ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ 10⁻23 ಆಗುತ್ತೆ. ದೆನ್ ಇಟ್ ವಿಲ್ ಬಿ 10⁻1. ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 0.85 ಗ್ರಾಮ್ಸ್ ಬರುತ್ತೆ. ಸೊ ಹಾಗಾದರೆ ಇಷ್ಟು ಮಾಲಿಕ್ಯೂಲ್ಸ್ದು ಮಾಸ್ ಎಷ್ಟು, 0.85 ಗ್ರಾಮ್. 0.85 ಗ್ರಾಮ್ ಅನ್ನೋದು ಇಷ್ಟು ಮಾಲಿಕ್ಯೂಲ್ಸ್ದು ಮಾಸ್ ಇದೆ. ಅದೇ ರೀತಿ ಇನ್ನೊಂದು ಮೆಥಡ್ ಯೂಸ್ ಮಾಡ್ಬೋದು ನೀವು. ಓಕೆ, ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಇನ್ನೊಂದು ಫಾರ್ಮುಲಾ ಹೇಳಿದೆ ನಿಮಗೆ. ಓಕೆ, ಏನು ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಒಂದು ಫಾರ್ಮುಲಾನ ಕೊಟ್ಟಿದೆ ದಟ್ ಈಸ್ ಈಕ್ವಲ್ ಟು ಮಾಸ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಂಟು ಅವಗ್ಯಾಡ್ರೋ ನಂಬರ್. ಈ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಫಸ್ಟ್ ಇಂಟ್ರೊಡಕ್ಷನ್ ಏನಿದೆ ಅದರಲ್ಲಿ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮಾಸ್. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿದೆ. ಸೊ ಫಾರ್ಮುಲಾ ರಿಯಲೈಸ್ ಮಾಡಿ ಮಾಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಂಟು GMM ಇಂಟು ಅವಗ್ಯಾಡ್ರೋ ನಂಬರ್. ಓಕೆ, ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್. ಓಕೆ, ಹಾಗಾದರೆ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ 3.01 ಇಂಟು 10⁻22 ಇಂಟು GMM ಎಷ್ಟಿದೆ 17 ಡಿವೈಡ್ ಬೈ 6.023 ಇಂಟು 10⁻23 ದಟ್ ಗಿವ್ಸ್ 0.85 ಗ್ರಾಮ್. ಓಕೆ, ಈ ರೀತಿ ಮೆಥಡ್ನ ಯೂಸ್ ಮಾಡ್ಬೋದು. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಒಂದು ಫಾರ್ಮುಲಾ ಹೇಳಿದ್ದೀನಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂದರೆ ಮಾಸ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ನಂಬರ್ ಆಫ್ ಆಟಮ್ಸ್ ಫೈಂಡ್ ಮಾಡಬೇಕು ಅಂದರೆ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ತಗೋತೀವಿ. ಸೊ ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ ಅವರೇ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್. ಫಾರ್ಮುಲಾ ರಿಯಲೈಸ್ ಮಾಡ್ಕೊಳ್ಳಿ, ಈ ರೀತಿಯೂ ಮಾಡ್ಬೋದು. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್ ಮೆಥಡ್ ನೋಡಿ ಇದು. ಓಕೆ, ಇಷ್ಟು ಮಾಲಿಕ್ಯುಲರ್ ಮಾಸ್ ಗೊತ್ತಿದೆ, ಸ್ಟ್ಯಾಂಡರ್ಡ್ ನಮ್ಗೆ ಗೊತ್ತು ಏನು ಅಂತ. 1 ಮೋಲಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ, ಅಷ್ಟು ಮಾಲಿಕ್ಯೂಲ್ಸ್ ಮಾಸ್ ಎಷ್ಟು, ಸ್ಟ್ಯಾಂಡರ್ಡು ಇಷ್ಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಹಾಗಾದರೆ ಇಷ್ಟು ಮಾಲಿಕ್ಯೂಲ್ಸ್ದು ಗ್ರಾಮ್ ಎಷ್ಟು, ಮಾಸ್ ಎಷ್ಟು ಅಂತಂದರೆ ಈ ರೀತಿನೇ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಕೈಂಡ್ ಮಾಡ್ಬೋದು ಈ ರೀತಿ ಫಾರ್ಮುಲಾ, ರೈಟ್. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಂತ. ಸೊ ಏನಂತ ನೋಡಿ, ಇಫ್ 10⁻21 ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಫ್ರಮ್ 200 mg ಆಫ್ CO2, ದ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೆಫ್ಟ್ ಆರ್. ಓಕೆ, 10⁻21 ಮಾಲಿಕ್ಯೂಲ್ಸ್ನ 200 mg ಕಾರ್ಬನ್ ಡೈಆಕ್ಸೈಡ್ನಿಂದ ರಿಮೂವ್ ಮಾಡಿದ್ರೆ ಇನ್ನು ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಉಳಿಯಿತು ಅಂತ ಕೊಟ್ಟಿದ್ದಾರೆ. ತುಂಬ ಡಿಫ್ರೆಂಟ್ ಇದೆ ಪ್ರಾಬ್ಲಮು. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಫೈಂಡ್ ಮಾಡಬೇಕು. ಬಟ್ ಇಲ್ಲಿ ನಮಗೆ ಒಂದು ಮಾಲಿಕ್ಯೂಲ್ಸ್ ಇದೆ, ಇನ್ನೊಂದು mgಲಿದೆ. ಸೊ ಹಾಗಾದರೆ ಫಸ್ಟು ಇವೆರಡನ್ನೂ ಕೂಡ ನಾವು ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಎಷ್ಟು ನಂಬರ್ ಆಫ್ ಮೋಲ್ಸ್ ಉಳಿದಿದೆ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಆ್ಯಕ್ಚುಲಿ ಇದ್ದಿದ್ದೆಷ್ಟು, ಅದರಲ್ಲಿ ಎಷ್ಟು ರಿಮೂವ್ ಮಾಡಿದ್ದೀವಿ ಅಂದರೆ ಮೋಲ್ಸ್ ಬೇಕು ನಮಗೆ. ಓಕೆ, ಆ್ಯಕ್ಚುಲಿ ಇರೋ ಮೋಲ್ಸ್ ಎಷ್ಟು, ಅದರಲ್ಲಿ ಎಷ್ಟು ಮೋಲ್ಸ್ನ ರಿಮೂವ್ ಮಾಡಿದ್ದೀವಿ ಅಂತಂದರೆ ನಮಗೆ ನಂಬರ್ ಆಫ್ ಮೋಲ್ಸ್ ವಿಚ್ ಆರ್ ಲೆಫ್ಟ್ ಅದು ಸಿಗುತ್ತೆ. ಹಾಗಾದರೆ ಅದನ್ನು ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು. 200 mg ಏನಿದೆ ಇದನ್ನು ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡಿ, 10⁻21 ಮಾಲಿಕ್ಯೂಲ್ಸ್ ಇದನ್ನು ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡಿ, ದೆನ್ ವಿ ಗೆಟ್ ದ ನಂಬರ್ ಆಫ್ ಮೋಲ್ಸ್ ಕಾರ್ಬನ್ ಡೈಆಕ್ಸೈಡ್ ಲೆಫ್ಟ್. ಓಕೆ, ಸೊ ನೋಡೋಣ ಹೇಗೆ ಅಂತ.
ಸೊ ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು 2.8 10⁻³ 28.8 10⁻³ 0.28 10⁻³ 1.6 10⁻² ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಫಸ್ಟ್ ಏನು ಮಾಡೋಣ, 200 mg ಅಂತ ಇದೆ, ಇದನ್ನು ಮೋಲ್ಸ್ ಕನ್ವರ್ಟ್ ಮಾಡೋದು ಹೇಗೆ? ವಿ ಹ್ಯಾವ್ ಎ ಫಾರ್ಮುಲಾ, n = ಮಾಸ್ ಬೈ ವಾಟ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್, ರೈಟ್? ಇದೊಂದು ಫಾರ್ಮುಲಾ ಇದೆ. ಮಾಸ್ ಅಂದ್ರೇನು, 200 mg ಕೊಟ್ಟಿದ್ದಾರೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? ಕಾರ್ಬನ್ ಡೈಆಕ್ಸೈಡ್ ಮಾಸ್ ಬಂದು 44 ಗ್ರಾಮ್. ಓಕೆ, 44 ಗ್ರಾಮ್ ಇಸ್ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹಿಯರ್ ಇಲ್ಲಿ ಎಮ್ ಜಿಲಿದೆ ಇದು. ಓಕೆ, ಇದು ಎಮ್ ಜಿಲಿದೆ, ಹಾಗಾಗಿ ಇಟ್ ವಿಲ್ 0.2 ಗ್ರಾಮ್ ಅಂತ ಆಗುತ್ತೆ ಆ್ಯಂಡ್ ಇಟ್ ಈಸ್ 44 ಗ್ರಾಮ್. 200 mgನ ಕನ್ವರ್ಟ್ ಮಾಡಿದ್ರೆ ಗ್ರಾಮ್ಸ್ಗೆ 0.2 ಗ್ರಾಮ್ ಆಗುತ್ತೆ. ದೆನ್ 0.2 ಡಿವೈಡ್ ಬೈ 44 ಗಿವ್ಸ್ 0.00454 ಅಂತ ಸಿಗುತ್ತೆ. ಇಷ್ಟು ಮೋಲ್ಸ್ ಇದೆ, ಆರ್ 4.54 × 10⁻³ ಮೋಲ್ಸ್ ಅಂತ ಬರಿಬೋದು. ಪಾಯಿಂಟ್ನ ಶಿಫ್ಟ್ ಮಾಡಿ 1 2 3 -3 ಆಗುತ್ತೆ, 10⁻³ ಆಗುತ್ತೆ. ಇಷ್ಟು ಮೋಲ್ಸ್ ಸಿಕ್ತು ಇಲ್ಲಿಂದ 200 mg ಇಂದಾಗಿ. ಓಕೆ, ನೆಕ್ಸ್ಟು 10⁻21 ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡೋಣ. ಇದೊಂದು ಮೆಥಡ್ ಆಯ್ತು. ಈಗ ಸೆಕೆಂಡ್ ವೇ ಏನಪ್ಪ ಅಂದರೆ ಇದರಲ್ಲಿ ಎಷ್ಟು ಮೋಲ್ಸ್ ಇದೆ ಅಂತ ಫೈಂಡ್ ಮಾಡಬೇಕು. ಸೊ ಹೇಗೆ ಮಾಡೋಣ, 6.023 × 10⁻23 ಈಸ್ ಈಕ್ವಲ್ ಟು 1 ಮೋಲ್. ನಮ್ಗೆ ಗೊತ್ತಿದೆ 1 ಮೋಲಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ. ಹಾಗಾದರೆ 10⁻21 ಮಾಲಿಕ್ಯೂಲ್ಸಲ್ಲಿ ಎಷ್ಟು ಮೋಲ್ಸ್ ಇದೆ ಅದು ಗೊತ್ತಿಲ್ಲ. ಲೆಟ್ ಬಿ ಎಕ್ಸ್ ಅಂತ ತಗೊಳ್ಳೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 10⁻21 × 1 ಡಿವೈಡ್ ಬೈ 6.023 × 10⁻23 and the answer will be 1.66 × 10⁻³ ಮೋಲ್. ಸೊ ಇಷ್ಟು ಬರುತ್ತೆ. ಓಕೆ, ಈ ರೀತಿ ಈಗ ಎರಡನ್ನೂ ಮೋಲ್ಸ್ಗೆ ಕನ್ವರ್ಟ್ ಮಾಡಿದ್ದೀರಿ. ಗ್ರಾಮಲ್ಲಿದ್ದನ್ನು ಮಿಲಿಗ್ರಾಮ್ಸಲ್ಲಿದ್ದನ್ನು ಮೋಲ್ಸ್ ಕನ್ವರ್ಟ್ ಮಾಡಿದ್ದೀರಿ, ಮಾಲಿಕ್ಯೂಲ್ಸಲ್ಲಿದ್ದನ್ನು ಮೋಲ್ಸ್ ಕನ್ವರ್ಟ್ ಮಾಡಿದ್ದೀರಿ. ಸೊ ಈಗ ಎಷ್ಟಿದೆ ನೋಡೋಣ ಹೇಗೆ. 4.54 ಮೋಲ್ಸ್ ಅನ್ನೋದು ಆ್ಯಕ್ಚುಯಲ್ ಮೋಲ್, ಇದು ಇಷ್ಟಿದೆ. ಓಕೆ, ಆ್ಯಕ್ಚುಯಲ್ ಮೋಲ್ಸ್ ಇಷ್ಟಿದೆ. ಹಾಗಾದರೆ ಅದರಲ್ಲಿ ಎಷ್ಟು ಮೋಲ್ಸ್ನ ರಿಮೂವ್ ಮಾಡಿದ್ದೀವಿ? 1.66 ಮೋಲ್ಸ್ನ ರಿಮೂವ್ ಮಾಡಿದ್ದೀವಿ. ದೆನ್ ಹಾಗಾದರೆ ಹೌ ಮಚ್, ಎಷ್ಟು ಲೆಫ್ಟ್ ಇದು ಉಳಿಯುತ್ತೆ ರಿಮೂವ್ ಆಗಿದೆ, ಎಷ್ಟು ಉಳಿದಿದೆ ಅಂತ ಹೇಳೋದಾದರೆ ನಂಬರ್ ಆಫ್ ಮೋಲ್ಸ್. ಓಕೆ, ನಂಬರ್ ಆಫ್ ಮೋಲ್ಸ್ ಲೆಫ್ಟ್. ಓಕೆ, ನಂಬರ್ ಆಫ್ ಮೋಲ್ಸ್ ಲೆಫ್ಟ್ ಈಸ್ ಈಕ್ವಲ್ ಟು 4.54 ಇಸ್ ದ ಆ್ಯಕ್ಚುಯಲ್ ಮೋಲ್ಸ್. ಎಷ್ಟು ಮೋಲ್ಸ್ ಇದೆ ಅದರಲ್ಲಿ ನಾವು ರಿಮೂವ್ ಮಾಡಿರೋದು 1.66 ಹೋಲ್ ಇಂಟು 10⁻³ ಕಾಮನ್ ತೊಗೊಳ್ತೀವಿ. ಸೊ ದೆನ್ ವಿ ಗೆಟ್ 4.54 ಇಂಟು minus 1.66 ಇಟ್ ಗಿವ್ಸ್ 2.88 × 10⁻³ ಮೋಲ್ಸ್. ಇಷ್ಟು ಮೋಲ್ಸು ಇನ್ನು ಉಳಿದಿರೋದು ಅಂತ ಅಂದ್ಬಿಟ್ಟು ಇಷ್ಟರಲ್ಲಿ ಇಷ್ಟನ್ನು ರಿಮೂವ್ ಮಾಡಿದ್ರೆ ದೆನ್ ವಿ ಗೆಟ್ ದಿಸ್ ನಂಬರ್ ಆಫ್ ಮೋಲ್ಸ್. ಓಕೆ, ಈ ರೀತಿ ಕೊಟ್ಟಾಗ ನೀವು ಮೋಲ್ಸಲ್ಲಿ ಕೊಟ್ಟಿರೋದ್ರಿಂದ ಫಸ್ಟ್ ಇದನ್ನು ಮೋಲ್ಸ್ಗೆ ಕನ್ವರ್ಟ್ ಮಾಡಿ, ಆಮೇಲೆ ನಾವು ಎಷ್ಟು ಉಳಿದಿದೆ ಅಂತ ಕೊಟ್ಟಿರೋದ್ರಿಂದ ನಾವು ಬೇರೆ ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು ಇದನ್ನು. ಸೊ ಈ ರೀತಿ ಮೆಥಡ್ಸಲ್ಲಿ ಮಾಡ್ಬೋದು ನಾವು. ಓಕೆ, ಸೊ ಇದು ಕೂಡ ಡಿಫ್ರೆಂಟ್ ಇದೆ ಪ್ರಾಬ್ಲಮ್ಸ್ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ, ರೈಟ್? ಸೊ ಅದರ ಆಪ್ಷನ್ ಯಾವುದು ಇದರಲ್ಲಿ? 2.88 × 10⁻³ ದಿಸ್ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ಹಿಯರ್ ಆರ್ ದ ಸಮ್ ಆಫ್ ದ ಅಸೈನ್ಮೆಂಟ್ ಕ್ವಶನ್ಸ್ ಫಾರ್ ಯು. ಜಸ್ಟ್ ಸಾಲ್ವ್ ಇಟ್, ಇಟ್ಸ್ ಈಸಿ. ಓಕೆ, ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀರಿ. Calculate the mass of 1.205 10⁻22 molecules of ammonia. 1.205 × 10⁻22 molecules of ammonia ಅದು ಮಾಸ್ನ ಫೈಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಸೆಕೆಂಡು 3.01 × 10⁻23 molecules of sulfur dioxide. ಸಲ್ಫರ್ ಡೈಆಕ್ಸೈಡ್ ಇಷ್ಟು ಮಾಲಿಕ್ಯೂಲ್ಸ್ ಮಾಸ್ ಎಷ್ಟು ಅಂತ ಫೈಂಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಬೇಸಿಸ್ ಮೇಲೆ ನಾನೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡಿಸಿದ್ದೀನಿ, ಅದನ್ನು ಚೆಕ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು ಆರಾಮಾಗಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ 2.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. 2.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ? ಇದಕ್ಕೊಂದು ಫಾರ್ಮುಲಾನ ಇದೆ. ಇದರ ಮೇಲೆ 2 ಮೆಥಡಲ್ಲಿ ಪ್ರಾಬ್ಲಮ್ಸ್ನ ಮಾಡಿಸಿದ್ದೀನಿ. ಸೊ ಅದನ್ನು ವರ್ಕ್ ಮಾಡಿ, ಸೊ ಸಾಲ್ವ್ ಮಾಡಿ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಇನ್ 4 ಗ್ರಾಮ್ ಆಫ್ ಕ್ಯಾಲ್ಸಿಯಂ. ಇಲ್ಲಿ ಫೈಂಡ್ ಮಾಡಿಕೊಟ್ಟಿರೋದು ನಂಬರ್ ಆಫ್ ಆಟಮ್ಸ್ ಇನ್ 4 ಗ್ರಾಮ್ ಆಫ್ ಕ್ಯಾಲ್ಸಿಯಂ. 4 ಗ್ರಾಮ್ ಆಫ್ ಕ್ಯಾಲ್ಸಿಯಮಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅದನ್ನು ಫೈಂಡ್ ಮಾಡೋಕೆ ಒಂದು ಫಾರ್ಮುಲಾ ಇದೆ, ಅದನ್ನು ವರ್ಕ್ ಮಾಡಿ. 2 ಮೆಥಡ್ಸಲ್ಲಿ ಮಾಡ್ಬೋದು ಇದನ್ನು. ಓಕೆ, ಸೊ ಇಷ್ಟು ಕೂಡ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಂತ ತೊಗೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಪ್ರಾಬ್ಲಮ್ಸ್ಗಳನ್ನ ಡೆಪ್ತ್ ಇರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಸೊ ಏನೋ ಡೌಟ್ಸ್ ಇದೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ಸಲ್ಲಿ ಕ್ವಶನ್ಸ್ಗಳನ್ನ ಹಾಕಿ. ಓಕೆ, ಥ್ಯಾಂಕ್ ಯು.